ಅತ್ತೆ, ಶ್ರುತಿ ಚಿಕ್ಕ ವಿಷಯನೂ ಕೂಡ ದೊಡ್ಡ ಭೂತ ಕಣ್ಣಲ್ಲಿ ನೋಡ್ದಂಗೆ ನೋಡ್ತಾಳೆ. ಅವಳ ಮಾತು ನೀನು ತಲೆಗೆ ಹಾಕೊಳ್ದಂಗೆ ನೀವು ನಿಮ್ಮ ಕೆಲಸಗಳನ್ನ ನೋಡ್ಕೊಳ್ಳಿ. ಏನ್ ಬಾವ, ನಾನ್ ಚಿಕ್ಕ ವಿಷಯನ ದೊಡ್ಡದ್ ಮಾಡ್ತಿದ್ದೀನ? ನಿಜ ಹೇಳು ಬಾವ, ಪ್ರೀತಿ ಮದ್ವೆ ಅನ್ನೋದು ಚಿಕ್ಕ ವಿಷಯನ? ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ ಅನ್ನೋ ವಿಷಯ ಇಡೀ ಊರಿಗೂ ಗೊತ್ತು. ಆ ವಿಷಯ ನಿನಗೂ ಗೊತ್ತು. ಆದ್ರೂ ನಿನ್ನನ್ನ ನಿರಾಕರಿಸಿ ಆ ಮಧು ಹಿಂದೆ ಸುತ್ತಾಡ್ತಿದ್ಯಾ. ಇದ್ ನಿಜ ಅಲ್ವಾ? ಶ್ರುತಿ, ನಾನ್ ನಿನಗೆ ತುಂಬಾ ಸಲ ಹೇಳಿದ್ದೀನಿ ನಾನ್ ನಿನ್ನ ಪ್ರೀತಿಸ್ತಾ ಇಲ್ಲ ಅಂತ. ಅಷ್ಟಕ್ಕೂ ನಿನಗೆ ಅರ್ಥ ಆಗಲ್ವಾ? ನಾವ್ ಯಾವತ್ತಿದ್ರೂ ಒಳ್ಳೆ ಫ್ರೆಂಡ್ಸ್ ಅಷ್ಟೇನೆ. ಅದು ನೀನ್ ಯಾವತ್ತೂ ಮರಿಬೇಡ. ಬಾವ, ಫ್ರೆಂಡ್ಸ್ ಲವರ್ಸ್ ಆಗ್ತಾರೆ ಹೊರತು ಲವರ್ಸ್ ಫ್ರೆಂಡ್ಸ್ ಆಗಲ್ಲ ಬಾವ. ಹೊರಗ್ ಹೋದ್ರೆ ನಿಮ್ ಬಾವ ನಿನ್ನ ಮದ್ವೆ ಆಗ್ತಾನೆ ಅಂತ ಅಂದೆ. ಈಗೊಬ್ಳು ಹುಡುಗಿಗೋಸ್ಕರ ಜೈಲಿಗೆ ಹೋಗಿ ಬಂದಿದ್ದಾನೆ. ಅವಳನ್ನ ಪ್ರೀತಿಸ್ತಾ ಇದ್ರೆ ನಿನ್ನ ಹೇಗ್ ಮದ್ವೆ ಆಗ್ತಾನೆ? ನಾವೆಲ್ಲರೂ ರೆಡಿ ಆಗಿದೀವಿ. ನಮ್ಮಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂತ ರ್ಯಾಗಿಂಗ್ ಮಾಡ್ತಾ ಇದ್ರೆ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ನಿಂತ್ಕೊಂಡೆ. ಅವ್ರ ಮಾತುಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ನಿಂತ್ಕೊಂಡೆ. ಯಾಕಂದ್ರೆ ನೀನ್ ಮಾಡಿರೋ ಘನ ಕಾರ್ಯ ಹಾಗಿದೆ ಅಂತ. ಶ್ರುತಿ, ಅನವಶ್ಯಕವಾಗಿ ಮಧು ಟಾಪಿಕ್ನ ತಗೊಂಡ್ಬರ್ಬೇಡ. ನಿನ್ನ ಇನ್ಸಲ್ಟ್ ಮಾಡಿದವರು ಅವ್ರು ಯಾರು ಅಂತ ಹೇಳು. ಅವ್ರಿಗೆ ಹೋಗಿ ನಾನು ಬುದ್ಧಿ ಕಲಿಸ್ತೀನಿ. ಅದನ್ನ ಬಿಟ್ಟು ಮನೆಯಲ್ಲಿ ನಾನ್ ಸೆನ್ಸ್ ಮಾಡಬೇಡ. ಮಧು ಬಗ್ಗೆ ಏನಕ್ಕೆ ಮಾತಾಡಬಾರ್ದು ವಿರಾಟ್? ಇವಳು ಚಿಕ್ಕ ಹುಡುಗಿ ಆಗಿರೋ ಕಾರಣಕ್ಕೆ ಜೋರಾಗಿ ಕಿರ್ಚ್ಕೊಂಡು ಆಗಿರೋ ನೋವು ಬಗ್ಗೆ ಹೇಳ್ಕೊತಾ ಇದ್ದಾಳೆ. ಆದ್ರೆ ನಿನಗೂ ನಿಮ್ಮಪ್ಪಂಗೂ ನಿಮ್ಮಮ್ಮಂಗೂ ನಿನ್ ತಮ್ಮಂಗೂ ಕಡೆಗೆ ಶಾಲಿನಿಗೂ ಕೂಡ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಪ್ರತಿದಿನ ಒಬ್ರಲ್ಲ ಒಬ್ರು ಫೋನ್ ಮೇಲೆ ಫೋನ್ ಮಾಡ್ಕೊಂಡು ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಾ? ಕಾಮಾಕ್ಷಿ, ಆಗೋಗಿರೋ ವಿಷಯನ ಈಗ್ಯಾಕೆ ಮತ್ತೆ ಮಾತಾಡ್ತಿದ್ಯಾ? ನಡೆದೋಗಿರೋ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ, ನಡೀತಾ ಇರೋದು ಕೂಡ ಅದೇ. ನಾನು ಹೆತ್ತ ಮಗಳು ಕಣ್ಣೀರ್ ಹಾಕೊಂಡು ನಡು ಮನೇಲಿ ಅಳ್ತಾ ಕೂತಿದ್ರೆ ತಾಯಿಯಾಗಿ ನೋಡ್ಕೊಂಡು ಸುಮ್ಮನೆ ಹೇಗಿರ್ಲಿ ಅಣ್ಣ? ಶ್ರುತಿ ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ಇಷ್ಟು ವರ್ಷಗಳಿಂದ ನಿಮ್ಮನೇಲೇ ಇದ್ದೀವಿ ಅಂತ ಅಲ್ವಾ? ನಿಮ್ಗೆ ನನ್ನ ಇವಳನ್ನ ಕಂಡ್ರೆ ಅಸಡ್ಡೆ? ನನ್ನ ಯಜಮಾನ್ರು ಹೋದಾಗ್ಲೇ ಅವ್ರ ಜೊತೆಗೆ ನಾನು ಹೋಗ್ಬೇಕಾಗಿತ್ತು. ನಿಮ್ಮ ಮನೆಗೆ ಬಂದು ತಪ್ಪು ಮಾಡಿಬಿಟ್ಟೆ ಅಣ್ಣ. ಅವಾಗ್ಲೂ ಕೂಡ ನೀನು ಅತ್ತಿಗೆ ಕೇಳ್ಕೊಂಡಿದ್ದಕ್ಕೆ ಮಾತ್ರ ಬಂದೆ ನಾನು. ಇಲ್ಲ ಅಂದಿದ್ರೆ ಅವತ್ತೇ ನನ್ನ ಮಗಳನ್ನ ಕರ್ಕೊಂಡು ನಾನು ಎಲ್ಲಿಗಾದ್ರೂ ಹೋಗಿರ್ತಿದ್ದೆ.